ಸೋದರಳಿಯನ ಜೊತೆ ಸೇರಿ ಪತಿಯನ್ನೇ ಕೊಲೆ ಮಾಡಿರುವ ಘಟನೆ. ಸೋದರಳಿಯನ ಜೊತೆಗಿನ ಅಕ್ರಮ ಸಂಬಂಧ ಪತಿಗೆ ತಿಳಿದು ಬಿಟ್ಟಿತ್ತು. ತಮ್ಮ ದಾರಿಗೆ ಮುಳ್ಳಾದ್ರೆ ಎನ್ನುವ ಭಯದಲ್ಲಿ ಪ್ರಿಯಕರನೊಂದಿಗೆ ಸೇರಿ ಗಂಡನ್ನ ಕೊಂದು ನೆರೆಯ ತಂದೆ ಮತ್ತು ಮಗನ ಮೇಲೆ ಆರೋಪ ಹೊರಿಸಿ ಗಲಾಟೆ. ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿ. ಬಾಲಿವುಡ್ನ ಹಿರಿಯ ಬಲು ಬೇಡಿಕೆಯ ಪೋಷಕ ನಟ ಪರೇಶ್ ರಾವಲ್ ಸಿನಿಮಾದಿಂದ ಹೊರಗೆ ಹೋಗಿರುವುದು ನಿರ್ಮಾಣ ಸಂಸ್ಥೆಗೆ ಭಾರಿ ನಷ್ಟ ಉಂಟು ಮಾಡಿದೆ. ಸಿನಿಮಾದ ಫೋಟೋ ಶೂಟ್ ಸಹ ಆಗಿತ್ತು. 25 ಕೋಟಿ ಪರಿಹಾರ ಕೊಡಿಸಬೇಕು ಎಂದಿದ್ದಾರೆ ಹೇರಾಪೇರಿ ನಿರ್ಮಾಪಕರು. ಓಡಿ ಬಂದು ರೈಲು ಹತ್ತುವ ಭರದಲ್ಲಿ ವ್ಯಕ್ತಿಯೊಬ್ಬರು ಬಾಗಿಲ ಬಳಿ ನಿಂತಿದ್ದ ಪ್ರಯಾಣಿಕನನ್ನ ಕೆಳಗೆ ಬೀಳಿಸಿರುವ ಘಟನೆ. ದಾವಣಗೆರೆಯಲ್ಲಿ ವೃದ್ಧರೊಬ್ಬರು ರೈಲು ಹತ್ತಲು ಪ್ರಯತ್ನಿಸುವಾಗ ಬೀಳುವುದನ್ನು ಕಾಣಬಹುದು. ಜತೆಗೆ ಮತ್ತೊಬ್ಬ ಪ್ರಯಾಣಿಕನನ್ನು ಕೂಡ ಎಳೆದು ಬೀಳಿಸಿದ್ದಾರೆ. ರೆಕಾರ್ಡ್ ಮಾಡುತ್ತಿದ್ದ ವ್ಲಾಗರ್ ಆ ಕ್ಷಣವನ್ನು ಭಯಾನಕ ಮತ್ತು ಹೃದಯ ವಿದ್ರಾವಕ ಎಂದು ವಿವರಿಸಿ ಪೋಸ್ಟ್ ಮಾಡಿದ್ದಾರೆ. ನಟ ವಿಶಾಲ್ ಅವರಿಗೆ 47 ವರ್ಷಗಳು ತುಂಬಿದರೂ ಮದುವೆ ಆಗಿರಲಿಲ್ಲ. ನನ್ನ ಬಹುದಿನಗಳ ಗೆಳತಿಯನ್ನ ವಿವಾಹ ಆಗಲಿದ್ದೇನೆ ಎಂದು ಸ್ವತಃ ವಿಶಾಲ್ ಅವರೇ ಹೇಳಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ವಿಶಾಲ್ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಎಂದು ಫ್ಯಾನ್ಸ್ಗೆ ಶಾಕ್ ಆಗಿತ್ತು. ಇದರ ಬೆನ್ನಲ್ಲೇ ಗುಡ್ ನ್ಯೂಸ್ ನೀಡಿದ್ದಾರೆ. ಆಗಸ್ಟ್ 29ರಂದು ಇಬ್ಬರು ಹೊಸ ಜೀವನಕ್ಕೆ ಕಾಲಿಡಲಿದ್ದೇವೆ ಎಂದು ಹೇಳಿದ್ದಾರೆ.